ಈ ಖಾತಾ ಬಳಿಕ ಅಕ್ರಮ ಟ್ರಾನ್ಸಾಕ್ಷನ್ ಅಲ್ಲಿ ಭಾರಿ ಇಳಿಕೆ. ಜಿಬಿಎ ಹೊಸ ವ್ಯವಸ್ಥೆಯಿಂದ ಪ್ರಾಪರ್ಟಿ ಟ್ರಾನ್ಸ್ಫಾರ್ಮೇಷನ್ ಹೆಚ್ಚಳ. ಬಿಬಿಎಂಪಿ ಈ ಆಸ್ತಿ ಮೂಲಕ ದಾಖಲೆ ಪರಿಶೀಲನೆ ಸುಲಭ. ನಮಸ್ಕಾರ ಬೆಂಗಳೂರು. ನಿಮ್ಮ ಬೆಂಗಳೂರಿನಲ್ಲಿ ಜಮೀನು, ಸೈಟ್ ಅಥವಾ ಮನೆ ಖರೀದಿ ಮಾಡ್ತಿದ್ದೀರಾ? ಅಥವಾ ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈಗ ನಾವು ಹೇಳೋ ವಿಷಯವನ್ನ ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳಿ. ಬೆಂಗಳೂರಿನಲ್ಲಿ ಈಗ ಈ ಖಾತಾ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನ ತರ್ತಿದೆ. ಬಹಳ ದಿನಗಳಿಂದ ನಾವು ಈ ಬಗ್ಗೆ ಮಾಹಿತಿಯನ್ನು ಸಹ ಕೊಡ್ತಾ ಬಂದಿದ್ದೇವೆ. ಆದರೂ ಸಹ ಎಷ್ಟೊಂದು ಜನಗಳು ಈ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ, ತಮ್ಮ ಈ ಖಾತಾವನ್ನು ಸಹ ಮಾಡಲಿಲ್ಲ. ಯಾಕೆ ಈ ಖಾತಾ ಮಾಡಬೇಕು ಅನ್ನೋದ್ರ ಮತ್ತಷ್ಟು ಅಪ್ಡೇಟ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿತಾ ಹೋಗುತ್ತೆ. ನಿಜವಾದ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ ಈ ಖಾತಾ ವ್ಯವಸ್ಥೆಯನ್ನ ಕಾವೇರಿ ನೋಂದಣಿ ವೇದಿಕೆಯೊಂದಿಗೆ ಜೋಡಿಸಿದೆ. ಈ ಒಂದು ಬದಲಾವಣೆ ಬೆಂಗಳೂರಿನ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ನಲ್ಲಿ ದೊಡ್ಡ ಪಾರದರ್ಶಕತೆಯನ್ನ ತಂದುಕೊಟ್ಟಿದೆ. ಈ ಬಗ್ಗೆ ವಿಶೇಷ ಆಯುಕ್ತರಾದ ಮುನೀಶ್ ಅವರು ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಖಾತಾ ಏಕೀಕರಣದ ಮೊದಲು ಕಾವೇರಿ ವ್ಯವಸ್ಥೆಗೆ ಪ್ರವೇಶಿಸುವ ಸುಮಾರು 85% ಆಸ್ತಿ ವಹಿವಾಟುಗಳು ಈ ಖಾತಾ ಏಕೀಕರಣದ ಮೊದಲು ಕಾವೇರಿ ವ್ಯವಸ್ಥೆಗೆ ಪ್ರವೇಶಿಸುವ ಸುಮಾರು 85% ಆಸ್ತಿಗಳ ವಹಿವಾಟು ಅನಧಿಕೃತ ವಿನ್ಯಾಸಗಳು, ಅಕ್ರಮ ಆದಾಯ, ಸೈಟ್ಗಳು, ಅನುಮೋದಿಸಲಾದ ರೂಪಾಂತರಗಳು ಅಥವಾ ದೋಷಯುಕ್ತ ಮಾಲೀಕತ್ವ ದಾಖಲೆಗಳನ್ನು ಒಳಗೊಂಡಿತ್ತು. 2024-25 ಮಾತ್ರ ಏಕೀಕರಣಕ್ಕೂ ಮೊದಲು 75,000ಕ್ಕೂ ಹೆಚ್ಚು ವಹಿವಾಟುಗಳು ದಾಖಲಾದವು. ಅಕ್ಟೋಬರ್ 1, 2024 ಈ ವ್ಯವಸ್ಥೆಯನ್ನ ಪರಿಚಯಿಸಲಾಯಿತು. ಅದಾದ ನಂತರ ವಹಿವಾಟುಗಳು ಬಹುತೇಕ ಶೂನ್ಯಕ್ಕೆ ಇಳಿದವು. ಅಂದ್ರೆ ಅಕ್ರಮವಾಗಿ ನಡೆದಂತಹ ವಹಿವಾಟುಗಳು ಶೂನ್ಯಕ್ಕೆ ಇಳಿದಿದ್ದಾವೆ ಅಂತ ಹೇಳಿ ಆಯುಕ್ತರೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಮ್ಯಾನ್ಯುವಲ್ ಪ್ರೋಸೆಸ್ ಇದ್ದ ಕಾರಣ ಹಲವಾರು ಅನಧಿಕೃತ ಲೇಔಟ್ಗಳು, ಅಕ್ರಮ ಸೈಟು, ತಪ್ಪು ದಾಖಲೆಗಳು, ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಆಗ್ತಿದ್ವು. ಇದಕ್ಕೆ ಯಾವುದೇ ರೀತಿಯ ದಾಖಲೆಗಳು ಸಹ ಸಿಗ್ತಾ ಇರಲಿಲ್ಲ. ಆದ್ರೆ ಈ ಖಾತಾ ಬಂದ ನಂತರ ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಲಾಗಿದೆ. ಸುಮಾರು 85 ಪ್ರಾಪರ್ಟಿಗಳು ಈಗ ಸೇಫ್ ಆಗಿದೆ ಅಂತ ಹೇಳಿ ಸ್ವತಃ ಆಯುಕ್ತರೇ ಹೇಳ್ತಿದ್ದಾರೆ. ಹಾಗಿದ್ರೆ ಇದೆಲ್ಲ ಏನು ಇದರಿಂದ ಏನ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದು ನಿಮ್ಗೆ ಈಸಿಯಾಗಿ ಟ್ರಾನ್ಸ್ಪರೆನ್ಸಿಯಾಗಿ ಕಾಣಿಸುತ್ತೆ. ಯಾವುದೇ ಜನರು ನಿಮ್ಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ತಪ್ಪು ಓನರ್ಶಿಪ್ಗಳ ದಾಖಲೆ ಸಹ ಇರಲ್ಲ. ಅಪ್ರೂವ್ ಆಗಿದ್ಯಾ, ಇದು ನಿಜವಾಗ್ಲೂ ಲೇಔಟಾ ಇಲ್ವಾ ಅನ್ನೋದು ಈ ಖಾತಾ ಮುಖಾಂತರ ನಿಮ್ಗೆ ಟ್ರಾನ್ಸ್ಪರೆನ್ಸ್ ಆಗಿ ನಿಮ್ಮ ಕಣ್ಮುಂದೆಯೇ ಬರುತ್ತೆ. ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಆದ್ರೆ 2024 ಅಕ್ಟೋಬರ್ 1 ಈ ಹೊಸ ಈ ಖಾತಾ ವ್ಯವಸ್ಥೆ ಜಾರಿಗೆ ಬಂದ ನಂತರ ಟ್ರಾನ್ಸ್ಫಾರ್ಮೇಷನ್ ನಲ್ಲಿ ಬಹುತೇಕ ಶೂನ್ಯ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿ ಜಿಬಿಎ ಮಾಹಿತಿ ನೀಡಿದೆ. ಇದೆಲ್ಲ ಸರಿ ಇದ್ರು ಸಾಮಾನ್ಯ ಜನರಿಗೆ ಏನು ಲಾಭ ಅನ್ನೋದು ಯೋಚನೆ ಮಾಡ್ತಾನೆ ಇರ್ತೀರಾ. ಮೊದಲನೇದಾಗಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಈಗ ಹೆಚ್ಚು ಸುರಕ್ಷಿತವಾಗಿರುತ್ತೆ, ಮ್ಯಾನಿಪುಲ್ಯೂಷನ್ ಕಡಿಮೆ ಆಗುತ್ತೆ. ಮೂರನೆಯದಾಗಿ ಬಿಬಿಎಂಪಿ ಈ ಆಸ್ತಿ ಪೋರ್ಟಲ್ ಮೂಲಕ ಪ್ರಾಪರ್ಟಿ ಡೀಟೇಲ್ ಸಾರ್ವಜನಿಕರಿಗೆ ಲಭ್ಯವಾಗಿರುತ್ತೆ. ಅಂದ್ರೆ ಈಗ ಯಾರೂ ಸುಲಭವಾಗಿ ದಾಖಲೆಗಳನ್ನ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ಇನ್ನು ಒಂದು ಮುಖ್ಯ ಅಂಶ ಏನಂತ ಹೇಳಿದ್ರೆ, ಈ ಹಿಂದೆ ಖಾತಾ ಕೆಲಸ ಅಂದ್ರೆ ಆಫೀಸ್ ಅಲೆದಾಟ, ಮಧ್ಯವರ್ತಿಗಳ ಮೇಲೆ ಅವಲಂಬನೆ, ಡಿಲೇ ಮತ್ತು ಕಾರ್ಪೊರೇಷನ್ ಬಗ್ಗೆ ಜನರು ತುಂಬಾ ದೂರನ್ನ ಕೊಡ್ತಾ ಇದ್ರು. ಆದ್ರೆ ಈಗ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಆಧಾರದಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಈ ಒಂದು ಡಾಕ್ಯುಮೆಂಟ್ಸ್, ಸೇಲ್ ಡೀಡ್, ಗಿಫ್ಟ್ ಡೀಡ್, ಇನ್ವೆಂಟರ್ ಡಾಕ್ಯುಮೆಂಟ್ ಇಂತಹ ಕಾನೂನುಬದ್ಧ ದಾಖಲೆಗಳನ್ನ ವ್ಯವಸ್ಥೆ ರೆಕಾರ್ಡ್ ಮುಖಾಂತರ ನಿಮ್ಮ ಮುಂದೆಯೇ ಇದನ್ನ ದಾಖಲಿಸಲಾಗುತ್ತೆ. ಅಧಿಕಾರಿಗಳ ಪ್ರಕಾರ ಹಳೆಯ ಒಪ್ಯುಕೋ ಸಿಸ್ಟಮ್ನಿಂದ ಲಾಭ ಪಡೆಯುತ್ತಿದ್ದ ಕೆಲವು ಮಿಡಲ್ ಮ್ಯಾನ್ಗಳಾಗಿರ್ಬೋದು, ಇಲ್ಲಿಗಲ್ ಲೇಔಟ್ ಕಾರ್ಪೊರೇಟರ್ ಆಗಿರ್ಬೋದು, ಹಲವು ಜನರಿಗೆ ಈ ಖಾತಾ ವ್ಯವಸ್ಥೆಯಿಂದ ಒಂದು ರೀತಿಯ ಪೆಟ್ಟು ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓನರ್ಶಿಪ್ಗಳು ಡೈರೆಕ್ಟ್ ಆಗಿ ಜನರ ಕೈಯಲ್ಲೇ ಸಿಗೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗೋದಿಲ್ಲ. ಅದ್ರ ಜೊತೆಗೆ ಪಾರದರ್ಶಕವಾಗಿ ಜನರು ಈ ಖಾತಾ ಯಾಕೆ ಮಾಡಿಸ್ಬೇಕು, ಏನಕ್ಕೆ ಇದರಿಂದ ಏನು ಯೂಸ್ ಆಗುತ್ತೆ ಅನ್ನೋದು ಜನಗಳೇ ಈಸಿಯಾಗಿ, ಅಂದ್ರೆ ಅಲ್ಲಿನ ಅಧಿಕಾರಿಗಳೇ ನಿಮ್ಗೆ ಈಸಿಯಾಗಿ ತಿಳಿಸ್ತಾ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ನೀವು ಈ ಖಾತಾ ಮಾಡಿಸ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇನ್ನ ಈ ಖಾತಾವನ್ನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲೇ ಈ ಖಾತಾ ಇರುತ್ತೆ. ಹಾಗೆ ನಾವು ಇಂದಿನ ವಿಡಿಯೋಗಳಲ್ಲೂ ಸಹ ಈ ಖಾತಾ ಎಲ್ಲೆಲ್ಲಿ ದೊರೆಯುತ್ತೆ, ಯಾವ್ಯಾವ ಲೇಔಟ್ ಅಲ್ಲಿ ಎಲ್ಲೆಲ್ಲಿ ಆರ್ಗನೈಸ್ ಆಗಿದೆ ಅಂತ ಹೇಳಿ ನಾವು ತಿಳಿಸ್ಕೊಟ್ಟಿದ್ದೀವಿ. ನೀವು ಈಗಲೇ ಆ ವಿಡಿಯೋಗಳನ್ನ ಹೋಗಿ ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಈ ಖಾತಾ ಆಫೀಸ್ಗೆ ಹೋಗಿ ಈಗಲೇ ನಿಮ್ಮ ಪ್ರಾಪರ್ಟಿಯನ್ನ ನೀವೇ ಬಂದೋಬಸ್ತ್ ಮಾಡ್ಕೊಳ್ಳಿ. ಮತ್ತಷ್ಟು ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.